ಏನು ಎಲ್ಲರೂ ಲವರ ಅಂತ ಕೇಳ್ತವ್ರೆ, ಬಿಟ್ಟರೆ ನಿನ್ನ ಕೈಯಲ್ಲೇ ನನಗೆ ತಾಳಿ ಕಟ್ಟಿಸ್ಬಿಡ್ತಾರೆ ಅನಿಸುತ್ತೆ. ಎಲ್ಲರಿಗೂ ಹೇಳು ಫ್ರೆಂಡ್ ಅಂತ, ಆಮೇಲೆ ಎಲ್ಲ ತಪ್ಪು ತಿಳ್ಕೊಬಿಡೋರು. ದಿಸ್ ಈಸ್ ಅವರ್ ಫ್ರೆಷರ್ಸ್ ಡೇ. ಆ್ಯಕ್ಚುಲಿ ಇದು ವ್ಲಾಗ್ ಬಂದ್ಬಿಟ್ಟು ನಮ್ಮನ್ನು ಫ್ರೆಷರ್ಸ್ ಡೇ ಆಗಿ ಹಿಂಗೆ ವೆಲ್ಕಮ್ ಮಾಡಿ ನಮ್ಮ ಸೀನಿಯರ್ಸ್ ಅನ್ನೋದಾಗಿರುತ್ತೆ. ಆ್ಯಂಡ್ ಫಸ್ಟ್ಲಿ ಬಿಗ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಾನು ನಮ್ಮ ಸೀನಿಯರ್ಸಿಗೆ, ಯಾಕಂದರೆ ಇಷ್ಟು ಪ್ರಿಟಿಯಾಗಿ ಕ್ಯೂಟಾಗಿ ವೆಲ್ಕಮ್ ಮಾಡಿದರೆ. ಆ್ಯಂಡ್ ವೆಲ್ಕಮ್ ಗಿಫ್ಟ್ ಆ್ಯಂಡ್ ಬೋನಸ್ ಆಗಿ ನಮಗೆ ಒಂದು ಪೆನ್, ಒಂದು ಚಾಕ್ಲೇಟ್, ಮಂಚ್ ನನ್ನ ಫೇವ್ರೇಟ್, ಆ್ಯಂಡ್ ಒಂದು ಇಮೋಜಿ ಕೊಟ್ಟಿದ್ರು. ಯಾವಾಗಲೂ ನನ್ನ ತೈರಿ ಅನ್ನೋ ಕಾರಣ ಸಿಂಬಲ್ ಅನಿಸುತ್ತೆ, ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವರೆಲ್ಲ ನನ್ನ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ನಿಮ್ಗೆ ಇದು ಹೇಳಲೇಬೇಕು ವೆಲ್ಕಮ್ ನೋಟ್ ಬಗ್ಗೆ. ಅಂದರೆ ಹೇಗೆ ಇದೆ ಅಂತಂದರೆ ಲೈಕ್ ನಮ್ದು ಅನಜ ಜರ್ನಿ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಇದು ಒಂದು ಪ್ರೂಫು. ಇಷ್ಟು ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಅದು ಆ್ಯಕ್ಚುಲಿ ಓದೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ನಾನು ಒಂದು ಇನ್ಸ್ಪಿರೇಷನ್ ಆಗಿ ಬರೆದಿದ್ರು ನಮ್ಮ ದಿವ್ಯ ಸೀನಿಯರ್. ಥ್ಯಾಂಕ್ ಯು ಸೀನಿಯರ್. ಓಕೆ, ಅದೆಲ್ಲ ಆದಮೇಲೆ ನಮ್ಮದು ವೆಲ್ಕಮ್ ಸ್ಟಾರ್ಟ್ ಆಯಿತು. ನಮ್ಮ ಪ್ರಿನ್ಸಿಪಲ್, ನಮ್ಮ HOD ಆಗಿರಬಹುದು, ಮತ್ತು ಎಲ್ಲ ನಮ್ಮ ಸ್ಟಾಫ್ಸ್ ಅವರೆಲ್ಲ ಸೇರಿಕೊಂಡು ನಮ್ಮನ್ನ ವೆಲ್ಕಮ್ ಮಾಡಿ ಒಂದು ಲ್ಯಾಂಪ್ ಹಚ್ಚೋ ಮೂಲಕ. ಆ್ಯಂಡ್ ಇದು ನಮ್ಮ ಬ್ಯಾಚ್. ಇನ್ನೊಂದು ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಆ್ಯಂಡ್ ಇದು ನಮ್ಮ ಗರ್ಲ್ಸ್ ಗ್ಯಾಂಗ್. ಓಕೆ, ಇದೆಲ್ಲ ಆದಮೇಲೆ ನೆಕ್ಸ್ಟು ಎಲ್ಲ ವೆಲ್ಕಮ್ ಎಲ್ಲ ಆದಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ವಿ ನಾವು. ಎಸ್, ಇದು ಗೊತ್ತಿರೋದಲ್ವ ಗೇಮು. ಬಾಟಲ್ ಯಾರು ಇರ್ತಾರೆ ಅನ್ನೋ ಕಾರಣಕ್ಕದು ಆಲ್ಮೋಸ್ಟ್ ಎಲ್ಲ ಒಂದೊಂದು ಸತಿ ನೋಡಿ. ನಮ್ಮ ಟೀಮ್ ನಮ್ಮ ಟೀಮಲ್ಲಿರೋದು ನಮ್ಮ ಫ್ರೆಂಡ್ ಫಸ್ಟು. ಆ್ಯಂಡ್ ನೆಕ್ಸ್ಟ್ ಅದು ಆ್ಯಕ್ಚುಲಿ ಒಂದು ಸತಿ ಆಡೋವರೆಗೂ ಅಷ್ಟೇ ಅದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಆಡ್ತಾ ಈಸಿ ಅನಿಸ್ಬಿಡುತ್ತೆ. ಲೈಕ್ ಗೇಮು ಸ್ವಲ್ಪ ನಮಗೆ ಮೆಂಟಲಿ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಓಕೆ ಗುಡ್ ಅನ್ನಿಸ್ತು. ಆ್ಯಂಡ್ ಮೋಟಿವೇಟ್ ಆಗಿತ್ತು ಗೇಮ್ಸ್ಗಳೆಲ್ಲ. ಆ್ಯಂಡ್ ಇನ್ನೊಂದು ಗೇಮ್ ತೋರಿಸ್ತೀನಿ. ನೆಕ್ಸ್ಟ್ ಗೇಮ್ ಬಂದು ನೆಕ್ಸ್ಟ್ ಬಾಟಲ್ ಗೇಮ್ ಆದಮೇಲೆ ಟಚ್ ಅನ್ನೋದು ಗೇಮ್ ಇತ್ತು. ಅಂದರೆ ಅವರೇ ಒಂದು ಹೇಳ್ತಾರೆ ಲೈಕ್ ನೋಸ್, ಮೌತ್, ಲೆಗ್, ಫೂಟ್ ಅಂತ. ಅದಾದಮೇಲೆ ಗ್ರ್ಯಾಪ್ ಅಂತ ಹೇಳ್ತಾರೆ. ಸೊ ಬಾಟಲ್ ಗ್ರ್ಯಾಪ್ ಇದು ಹೊಸ ಗೇಮ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಕೇಳಿದ್ದು, ಆಡಿದ್ದು ಕೂಡ. ಇದು ಒಂಥರ ಕ್ಯೂಟಾಗಿತ್ತು. ಆ್ಯಂಡ್ ನೋಡಿ ಹೆಂಗೆಲ್ಲ ನಾವು ಹುಡುಗಿರು ಯಾರಿಗೂ ಕಮ್ಮಿ ಇಲ್ಲ, ಹುಡುಗರು ಅಷ್ಟೇ, ಹುಡುಗಿರು ಕಮ್ಮಿ ಇಲ್ಲ. ಸಖತ್ತಾಗಿ ಗೇಮ್ ಆಡಿದ್ವಿ ನಾವು ಇದನ್ನು. ಆದಮೇಲೆ ನಮ್ಮ ಮ್ಯಾಮ್ ಬಂದು ನಮ್ಮ ಜೊತೆ ಸೇರಿಕೊಂಡು ಲೈಕ್ ಅದನ್ನು ನಾವು ಜಸ್ಟ್ ಅಪ್ರೋಚ್ ಮಾಡಿದ್ವಿ, ಮ್ಯಾಮ್ ಬನ್ನಿ ಅಂತ. ಬಟ್ ಅವ್ರು ಜಸ್ಟ್ ಸ್ಪೋರ್ಟಿವ್ ಆಗ್ತಿಕೊಂಡು ಅವರು ಎಷ್ಟು ಫ್ರಿಟ್ಟಿಯಾಗಿ ಆಡಿದ್ದಾರೆ ಅಂದರೆ ನೋಡಿ ಎಷ್ಟು ಖುಷಿಯಾಗಿ ನಾವು ಒಂದ್ಸತಿ ಅಂದ್ಬಿಟ್ಟು. ನಾನು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಮ್ ಆ್ಯಂಡ್ ನಮ್ಮ ಕಾರ್ಪೊರೇಟ್ ಫೈನಾನ್ಸ್ ಮ್ಯಾಮ್ ಫ್ರಿಟ್ಟಿಯಾಗಿ ಮಾಡಿದ್ರು. ಅವ್ರು ಟೀಚಿಂಗು ಆಗಲಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಗೇಮಲ್ಲಿ ಅಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಆಗಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಮಗೂ ಚೇರ್ ಅಪ್ ಮಾಡಿದ್ರು ಬಂದು. ಎಸ್, ದೆನ್ ಆ್ಯಕ್ಚುಲಿ ಮೈ ಫೇವ್ರೆಟ್ ಪಾರ್ಟ್ ಖಾನಾಗೆ ಬಂದರೆ ಲೈಕ್ ನಮಗೆ ಒಬ್ಬಟ್ಟು, ಪಲಾವು, ಮೊಸರು ಬಜ್ಜಿ, ವಡೆ ಇತ್ತು. ಸೂಪರಾಗಿತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಅಲ್ಲ, ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಅದಕ್ಕೋಸ್ಕರ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಒಂದು ಫೋಟೋ ತೊಗೊಂಡ್ವಿ. ಅದೇ ಹೊಸ ಸ್ನೇಹದಿಂದ ಹೆಚ್ಚಾಯಿತು ಗೆಳೆಯರ ಸಂಖ್ಯೆ ಅನ್ನೋದ್ರಿಂದ. ಯಾವಾಗಲೂ ಫ್ರೆಂಡ್ಸ್ ಜಾಸ್ತಿ ಆಗೋದಷ್ಟು ನಮ್ಮ ಲೈಫ್ ಸಾಕಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಪಾರ್ಟಿಗೆ ಬಂದರೆ ಆಫ್ಕೋರ್ಸ್ ಡ್ಯಾನ್ಸ್ ಇಲ್ಲದೆ ಹೆಂಗೆ ಮುಗಿಯುತ್ತೆ, ಫ್ರೆಷರ್ಸ್ ಡೇ ಅಲ್ವಾ. ನಮ್ಮ ಸೀನಿಯರ್ಸ್ ನಾವು ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡಿ ಲೈಕ್ ಅದೊಂಥರ ಹ್ಯಾಪಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಸೀನಿಯರ್ ಅಂತ ಹೇಳೋಕೆ ಕಷ್ಟ ಆಗುತ್ತೆ, ಇನ್ನೇನೂ ಆಗೋಲ್ಲ ನನಗೆ ಹೇಳೋದಕ್ಕೆ. ಆ್ಯಂಡ್ ನಾವು ಕೂಡ ನೆಕ್ಸ್ಟ್ ನಮ್ಮ ಜೂನಿಯರ್ಸ್ನ ನಾವು ಇದಕ್ಕಿಂತ ಚೆನ್ನಾಗಿ ವೆಲ್ಕಮ್ ಮಾಡಬೇಕು ಅನ್ನೋದು ನನ್ನ ವಿಶ್. ಆ್ಯಂಡ್ ನಮ್ಮ ಬ್ಯಾಚ್ ಅವ್ರದ್ದು ಆಗಿರಲಿ ಅನ್ನೋದು.
ಆ್ಯಂಡ್ ಡ್ಯಾನ್ಸ್ ಅಂದಮೇಲೆ ಕೇಳಬೇಕಾ ಆ್ಯಂಡ್ ನಾನು ನಮ್ಮ ಕಲ್ಚರಾದ ಕೊಡವ ಸ್ಟೈಲ್ ಡ್ಯಾನ್ಸ್ನ ನಮ್ಮ ಸೀನಿಯರ್ಗೆ ಹೇಳಿಕೊಟ್ಟು ಅವ್ರ ಜೊತೆ ನಾನು ಕೂಡ ಡ್ಯಾನ್ಸ್ ಮಾಡಿದೆ. ಆ್ಯಂಡ್ ನಾನು ಹೇಳ್ತೀನಿ ಪರ್ಫೆಕ್ಟಾಗಿ ಬಂದಿಲ್ದಿರ್ಬೋದು. ಆ್ಯಂಡ್ ನಾನು ಕೊಡವ ಸೇರೋದು ನೋಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿಲ್ದಿರ್ಬೋದು. ಬಟ್ ಐ ಜಸ್ಟ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಆಸ್ ಅ ಡಾಟರ್ ಇನ್ ಲಾ. ಎಸ್ ಎಂಡ್ಲಿ ವಿ ಆರ್ ಎಂಡಿಂಗ್ ವಿತ್ ಇದು ನಮ್ಮ ಬ್ಯಾಚ್ ಫೋಟೋ. ತುಂಬ ಜನ ಮಿಸ್ ಆಗ್ತಿದ್ದಾರೆ, ಮಿಸ್ ಯು ಗೈಸ್. ಆ್ಯಂಡ್ ಇದು ನಮ್ಮ ಸೀನಿಯರ್ಸ್ ಆ್ಯಂಡ್ ನಾವು ಜೊತೆಗಿರೋ ಫೋಟೋಸ್.